ನೋಡಿ, ಆಟೋ ಮೇಲೇನೆ ಹಲವರ ಜೀವನ ಅವಲಂಬನೆ ಆಗಿದೆ. ಆಟೋಗಳಿಂದ ಸಾವಿರಾರು ಜನ ಜೀವನ ನಡೆಸ್ತಾ ಇದ್ದಾರೆ. ಸಮಸ್ಯೆ ಸರಿದೂಗಿಸಿ ಅಂತ ಕೇಂದ್ರಕ್ಕೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಪತ್ರ ಬರ್ದಿದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಕುರಿತು ಚರ್ಚೆ ಮಾಡೋದಕ್ಕೆ ಅಂತಾನೆ ನಾಳೆ ಸಭೆಯನ್ನ ಕರೆದಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿರೋದು. ಎಷ್ಟು ಪತ್ರ ವ್ಯವಹಾರ ಮಾಡಿದ್ರು ಕೂಡ, ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ಆಟೋ ಚಾಲಕರು ಅಳಲನ್ನ ತೋಡ್ಕೊಂಡ್ರು, ಅವರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಈಗಾಗಲೇ ಆಹಾರ ಸಚಿವ KH ಮುನಿಯಪ್ಪ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರಂತೆ. ಅದ್ರ ಸಂಬಂಧನೇ ಅವರು ಕೂಡ ಮಾತನಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ LPG. ಒಂದು ಗೃಹ ಬಳಕೆದು ಇರ್ಬೋದು, ಕಮರ್ಷಿಯಲ್ಲು ಇರ್ಬೋದು. ಮತ್ತೊಂದು ಕಡೆ ಆಟೋ ಚಾಲಕರಿಗೆ ಬೇಕಾಗಿರುವಂತ LPGನೂ ಕೂಡ ಸಿಗ್ತಾ ಇಲ್ಲ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಜೀವನ ಮಾಡ್ತಾರೋ ಅವರ ಜೀವನ ಇದರ ಮೇಲೆ ಅವಲಂಬಿಸಿದೆ. ಆಟೋ ಓಡಿಸೋದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದರ ಮೇಲೆ ಇದೆ. ಸಾವಿರಾರು ಜನ ನಿಂತಿದ್ದಾರೆ ಅಂತ. ಅದಕ್ಕೇನು ರಿಪ್ಲೈ ಬರ್ತದೆ ನಾಳೆ ನೋಡಿ. ಮತ್ತೆ ನಾಳೆ 10:30ಗೆ ಭೇಟಿಯಾಗ ನಾನು ಅವ್ರಿಗೆ ಹೇಳಿ ಅದನ್ನು ಬಂದೋಬಸ್ತ್ ಮಾಡೋಕ್ಕೆ ಸೀರಿಯಸ್ ಆಗಿ ಕಮಿಷನರ್ಗೆ ಹೇಳಿ ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀನಿ. ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದಕ್ಕೆ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನೂ ಕರೆದಿದ್ದೀನಿ. ಮತ್ತು ಆಯಿಲ್